ಆರಂ ಸುದ್ದಿ ಕನ್ನಡ ಸುಸ್ವಾಗತ. ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟದಲ್ಲಿ ನಡೆದ ಈ ಸಭೆಯು ಈ ವರ್ಷ ರಾಜ್ಯ ಸರ್ಕಾರದೊಂದಿಗೆ ನಡೆದ 14ನೇ ಸಭೆಯಾಗಿದೆ. ಈ ಸಭೆಯಲ್ಲಿ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೆಲವು ವಿಶೇಷ ನಿರ್ಣಾಯಕ ಯೋಜನೆಗಳನ್ನು ಮುಂದಿಟ್ಟಿದ್ದಾರೆ. ನಾವು 3,400 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ, ಸಿಎಂ ಸಿದ್ದರಾಮಯ್ಯ ಘೋಷಿಸಿದರು. ಬೆಂಗಳೂರು ಜಿಲ್ಲೆಯ ಪಾಲಿಗೆ 2,050 ಕೋಟಿ ನೀಡಿದ್ದೇವೆ. ಅತ್ತಿನಹೊಳೆ ಯೋಜನೆಗೆ ಒಟ್ಟು ಪರಿಷ್ಕೃತ ಅಂದಾಜು 23,251 ಕೋಟಿ ರು ಮತ್ತು ಇಲ್ಲಿಯವರೆಗೆ 17,147 ಕೋಟಿ ರು ಖರ್ಚು ಮಾಡಲಾಗಿದೆ. ಇದು ಮೂಲತಃ ಕುಡಿಯುವ ನೀರಿನ ಯೋಜನೆಯಾಗಿದೆ. ಕೆರೆಗಳಿಗೆ ನೀರು ತುಂಬಿಸುವುದು ಮುಂದಿನ ಆದ್ಯತೆ. ಮೊದಲು ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು ಪೂರ್ಣಗೊಳಿಸಲು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧರಿಸಲಾಯಿತು. 2 ವರ್ಷಗಳಲ್ಲಿ ಗುರಿ ಜಿಲ್ಲೆಗಳು ಮತ್ತು ತಾಲೂಕುಗಳಿಗೆ ನೀರು ಒದಗಿಸಲಾಗುವುದು. ಒಟ್ಟು ರುಗಳಲ್ಲಿ 9,807 ಕೋಟಿ ರು. ಗುರುತ್ವಾಕರ್ಷಣೆಯ ಮುಖ್ಯ ಕಾಲುವೆಯ ಕಾಮಗಾರಿ ಶೇ 85ರಷ್ಟು ಪೂರ್ಣಗೊಂಡಿದೆ. ಇದಕ್ಕಾಗಿ ಹೆಚ್ಚುವರಿಯಾಗಿ 8,000 ಕೋಟಿ ರು ಅಗತ್ಯವಿದೆ. ಉಳಿದ 6,000 ಕೋಟಿ ರುಗಳು ಬಾಕಿ ಉಳಿದಿವೆ. 9 ಜಿಲ್ಲೆಗಳ 75 ಲಕ್ಷ ಜನರಿಗೆ ಕುಡಿಯುವ ನೀರು ಒದಗಿಸಲಾಗುವುದು. ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗಿದೆ. ಮುಂದಿನ ಸಚಿವ ಸಂಪುಟದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ನಿರ್ಧರಿಸಲಾಗಿದೆ. ಮೊದಲು ಕುಡಿಯುವ ನೀರಿನ ಪ್ರಾಜೆಕ್ಟ್ ಅನ್ನು ಮುಗಿಸೋಣ. ಕುಡಿಯ ನೀರು ಕೊಡ್ತಕ್ಕಂಥ ಕೆಲಸ ಮಾಡೋಣ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ತುಮಕೂರು, ಆಮೇಲೆ ಹಾಸನ, ಈ ಜಿಲ್ಲೆಗಳಲ್ಲೆಲ್ಲ ಕುಡಿಯ ನೀರನ್ನು ಕೊಡ್ತೀವಿ. ಅದೇ ಬೆಂಗಳೂರು ಹೇಳಿದ್ನಲ್ರಿ, ನೀವು ಯಾವ ಕಡೆನ ಜ್ಞಾನ ಇದ್ದೀರ. ಈ ಮುನಿಯಪ್ಪನವ್ರು ಇದಾರಲ್ಲ, 24 hours ಪಾಲಿಟಿಷಿಯನ್ ಮಾಡೋರು, ಏನೇನೋ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮ ಹತ್ರ ಹೇಳಿದ್ನಲ್ಲ, ಹೇಳಿದ್ದೀನಿ. ಆಯ್ತಲ್ಲ. ಇನ್ನು 2 ವರ್ಷಗಳಲ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ ಅನ್ನು ಮುಗಿಸಿ ಎಲ್ಲ ಕಡೆ ನಾವು ಏನು ಉದ್ದೇಶಿತ ತಾಲೂಕುಗಳು, ಜಿಲ್ಲೆಗಳು ಮಾಡಿದ್ದೀವಿ, ಆ ಜಿಲ್ಲೆ ಎಲ್ಲಕ್ಕೂ ಕೂಡ ನೀರು ಕೊಡ್ತೀವಿ. ಕುಡಿಯ ನೀರಿಗೆ ಯಾವುದೇ ನೀರಿನ ತೊಂದರೆ ಇಲ್ಲ. ಬಹಳ ಜನ ಮಾತಾಡ್ತಾರೆ, ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರೆ, ನೀರೆಲ್ಲಿದೆ ಕೊಡಕ್ಕೆ. ಈಗಾಗಲೇ ಎಡ್ಡೋರ್ಕೆಲ್ಲ ಮುಗಿದಿದೆ. 4,202 ಕೋಟಿ ರೂಪಾಯಿಂದು. ಆಮೇಲೆ ಗ್ರಾವಿಟಿ ಮೇನ್ ಕ್ಯಾನಲ್ ಅದ್ರ ಕೆಲಸ ಮುಗಿದಿದೆ. 82% ಆಫ್ ದಿ, ಸುಮಾರು 82-85% ಕೆಲಸ ಮುಗಿದಿದೆ. ಅದಕ್ಕೆ 9,807 ಕೋಟಿ ಖರ್ಚಾಗಿದೆ. 9,807 ಕೋಟಿ ಖರ್ಚಾಗಿದೆ. ಆಮೇಲೆ ಫೀಡರ್ಸ್ ಮಧುಗಿರಿ, ಪಾವಗಡ,